ಪಟ್ಟಣದ ತೆಲಗಿ ರಸ್ತೆಯಲ್ಲಿ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಸಹಯೋಗ ಕಾರ್ಯಕ್ರಮದಲ್ಲಿ ನೂತನವಾಗಿ ನಿರ್ಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ಕಟ್ಟಡವನ್ನು ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಉದ್ಘಾಟಿಸಿದರು. ಮಂಗಲಂ ಶಿವನ ಪಾರ್ವತಿಯ ಪುತ್ರಾಯ ಮಂಗಲಂ ಋಣದೇ ಪೂಜಿಪೆ ನಿನ್ನ ಮಂಗಲಂ ತನು ಮನದಿಂದ ವಂದಿಪೆ ಮಂಗಲಂ. ಹನುಮಾನ ಆಡಳಿತದ ಪರವಾಗಿ, ಸಮಾಜ ಕಲ್ಯಾಣ ಇಲಾಖೆಯ ಪರವಾಗಿ, ಎಲ್ಲ ಇಲಾಖೆಯ ಪರವಾಗಿ ವಿವಿಧ ಅಭಿವೃದ್ಧಿ ಪರ. ನಂತರ ಜರುಗಿದ ಕಾರ್ಯಕ್ರಮದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮಾತನಾಡಿ, ಬಸವನ ಭಾಗ್ಯವಾಡಿ ಮತಕ್ಷೇತ್ರದಲ್ಲಿ ಹಲವು ಕಡೆಗಳಲ್ಲಿ ಶೀತಲ ವ್ಯವಸ್ಥೆಯಲ್ಲಿರುವ ವಸತಿ ನಿಲಯಗಳ ಕಟ್ಟಡಗಳನ್ನು ಪರಿಶೀಲಿಸಿ ನೂತನ ಕಟ್ಟಡಗಳನ್ನು ನಿರ್ಮಿಸಲಾಗಿದೆ. ಅಂದ್ರೆ ಇಡೀ ಬಸವನ ಭಾಗ್ಯವಾಡಿ ಇಡೀ ಕರ್ನಾಟಕದಲ್ಲಿ ಮಾದರಿಯ ಪಟ್ಟಣ ಆಗ್ತಾ ಇದೆ ಅಂದ್ರೆ ಅದು ತಪ್ಪಾಗಿದೆ. ಈಗಾಗಲೇ ಪ್ರವಾಸಿಗರು ಬಂದು ಹೋದವರು ಕೂಡ ನನಗೆ ಹೇಳ್ತಾರೆ, ನಮಗೆ ಯಾವುದೇ ಅನಾನುಕೂಲತೆ ಇಲ್ಲ ಅಂತೇಳಿ. ಆ ರೀತಿ ನಾವು ಈ ಪಟ್ಟಣವನ್ನು ಬೆಳೆಸಬೇಕಾಗಿದೆ. ನಿಮ್ಮೆಲ್ಲರ ಸಹಾಯ ಸಹಕಾರ ಬಹಳ ಅವಶ್ಯವಿದೆ. ಜೊತೆಗೆ ಈ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದು ವಸತಿ ನಿಲಯದಲ್ಲಿ ವಾಸಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಾನೆಲ್ಲರಿಗೆ ಶುಭವನ್ನು ಹಾರೈಸ್ತೀನಿ. ಜೊತೆಗೆ ಅವರಿಗೆ ಏನು ಊಟ ಉಪಚಾರಗಳು ಬೇಕು, ಇವತ್ತು ಸರ್ಕಾರಿ ಸವಲತ್ತುಗಳಿಂದ ಕಾಟು, ಬೆಡ್ಡು ಮತ್ತು ಇನ್ನಿತರ ಎಲ್ಲ ಸೌಕರ್ಯಗಳನ್ನು ಆದಷ್ಟು ತೀವ್ರವಾಗಿ ನಿಮಗೆ ಒದಗಿಸಿಕೊಡ್ತೀನಿ ಅಂತಕ್ಕಂಥ ಭರವಸೆ. ಎಲ್ಲ ಸವಲತ್ತುಗಳು ಸಿಗ್ತವೆ, ಬಾತ್ರೂಮ್ ಸವಲತ್ತುಗಳು ಸಿಗ್ತವೆ, ಜೊತೆಗೆ ಊಟ ಉಪಚಾರದ ವ್ಯವಸ್ಥೆ ಆಗ್ತದೆ ಮತ್ತು ಸರ್ಕಾರಿ ಸವಲತ್ತುಗಳನ್ನು ಕಾಲಕ್ರಮೇಣ ಇಲ್ಲೇ ತಂದು ಇಡತಕ್ಕಂಥ ವ್ಯವಸ್ಥೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನಿಮಗೆ ಶುಭವನ್ನು ಹಾರೈಸಿ ಇಲಾಖೆಯ ಎಲ್ಲ ಮುಖ್ಯಸ್ಥರು ಈ ಕಾರ್ಯಕ್ರಮಕ್ಕೆ ಅವರಿಗೆ ಸಹಕಾರಿಯಾಗಿ ಬಸವನ ಭಾಗ್ಯವಾಡಿ ಎಲ್ಲ ವಸತಿ ನಿಲಯಗಳು ಮಾದರಿಯ ವಸತಿ ನಿಲಯಗಳಾಗತಕ್ಕಂಥ ದೃಷ್ಟಿಯಲ್ಲಿ ಈ ತಾಲೂಕಾ ದಂಡಾಧಿಕಾರಿ ಆದಿಯಾಗಿ ಎಲ್ಲರೂ ಕೆಲಸ ಮಾಡಬೇಕು. ವಸತಿ ನಿಲಯಗಳು ಬಾಡಿಗೆ ಕಟ್ಟಡದಲ್ಲಿದ್ದರೆ ವಸತಿ ನಿಲಯಕ್ಕೆ ಜಾಗ ಕೊಡಿಸಿ ನೂತನ ಕಟ್ಟಡ ನಿರ್ಮಿಸುವ ಮೂಲಕ ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಮತಕ್ಷೇತ್ರದಲ್ಲಿರುವ ಎಲ್ಲ ವಸತಿ ನಿಲಯಗಳನ್ನು ಮಾದರಿ ವಸತಿ ನಿಲಯಗಳನ್ನಾಗಿ ರೂಪಿಸಲಾಗುತ್ತೆ ಅಂತ ಹೇಳಿದರು. ಮೇಡಮ್